ಅದು ಅವರು ಈಗ ಹೊಸದಾಗಿ ಏನು ಮಾಡಿದ್ದಾರೆ, ಅವರು ಚರ್ಚೆ ಮಾಡಿ ಬಹುಶಃ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇಬ್ಬರು ಕೂಡ ಸೇರಿ ಮಾಡಿರ್ಬೋದು ಅಂತ ಅನ್ಕೊಳ್ತೀನಿ. ಸಾಮಾಜಿಕ ಜಾಲತಾಣದಲ್ಲಿ ಮತ್ತೊಂದು ವ್ಯಾಖ್ಯಾನ ಶುರುವಾಗಿರುವಂತದ್ದು, ಹಣವಿಲ್ಲದ ಸರ್ಕಾರದಿಂದ ಕೊಡುಗೆ ಇಲ್ಲದ ಬಡ್ಜೆಟ್ ಈ ಬಾರಿ ಬರಬಹುದು ಅನ್ನೋ ಒಂದು ಲೇವಡಿಯ ಮಾತುಗಳು ಸಾಮಾಜಿಕ ಜಾಲತಾಣ ಒಂದಿಷ್ಟು ಫೋಟೋಗಳು. ನೋಡಿ, ಬೇಜವಾಬ್ದಾರಿ ಮಾತುಗಳಿಗೆಲ್ಲ ಉತ್ತರ ಕೊಡೋಕ್ಕಾಗುತ್ತಾ? ಒಂದು ಸರ್ಕಾರ, ಒಂದು ಎಲೆಕ್ಟೆಡ್ ಗೌರ್ಮೆಂಟ್ ಒಂದು ಬಡ್ಜೆಟನ್ನು ಕೊಡುವಾಗ ಹೆಚ್ಚಾಗ್ಬೋದು, ಕಡಿಮೆ ಆಗ್ಬೋದು. ಆದರೆ ಬಡ್ಜೆಟನ್ನು ಕೊಡೋದನ್ನೇ ಗೇಲಿ ಮಾಡಿದರೆ ಅವರಿಗೆ ಜವಾಬ್ದಾರಿ ಇದೆಯಾ? ಬೇಜವಾಬ್ದಾರಿ ಜನ ಆ ರೀತಿ ಮಾತಾಡಬೇಕಷ್ಟೇ. ಯಾಕೆಂದರೆ ನಾವು ಕಳೆದ ಹಿಂದಿನ ವರ್ಷ 25ರಲ್ಲಿ 24-25ಕ್ಕೆ ಸುಮಾರು 3,97,000 ಕೋಟಿ ಬಡ್ಜೆಟ್ ಕೊಟ್ಟಿದ್ದರು. ಕಳೆದ ವರ್ಷ 24-25ಕ್ಕೆ ಅವರು 4,09,000 ಕೋಟಿ ಕೊಟ್ಟಿದ್ದರು. ಈಗ ಅಬ್ವಿಯಸ್ಲಿ ಒಂದು 15% ಜಾಸ್ತಿ ಆಗುತ್ತೆ. ಪ್ರತಿ ಬಡ್ಜೆಟ್ನಲ್ಲಿ 15% ಜಾಸ್ತಿ ಆಗೇ ಆಗುತ್ತೆ. ಈ 15%ನೇ ಜಾಸ್ತಿ ಆಗುತ್ತೆ ಎಸ್ಕಲೇಷನ್ ಅಂದರೆ. ಕೇಂದ್ರ ಬಡ್ಜೆಟ್ಟು ಹಾಗೆ ಆಗಿದೆ. ಆ ರೀತಿ ನಾವು ನಮ್ಮಲ್ಲಿ ಕೂಡ ಆಗ್ತದೆ. ಅದನ್ನು ಬೇಜವಾಬ್ದಾರಿ ಮಾತಾಡಿದರೆ ಏನು ಉತ್ತರ ಕೊಡೋಕ್ಕಾಗುತ್ತೆ? ನೋಡಿ, ಅವರು ಸದನದಲ್ಲೇ ಅವ್ರು ಕೇಳಿದರು, ನಾನು ಖಂಡಿತ ರಾಜೀನಾಮೆ ಕೊಡ್ತೀನಿ, ನೀವು ಪ್ರೂವ್ ಮಾಡಿ ನನ್ನ ಇನ್ವಾಲ್ವ್ಮೆಂಟ್ ಇದೆ ಅಂತೇಳಿ. ಯಾರೋ ಎಲ್ಲ ಮಾತಾಡ್ಕೊಂಡಿದ್ದಾರೆ, ಅದನ್ನು ಸಿಡಿ ಮಾಡ್ಕೊಂಡು ತೊಗೊಂಡು ಬಂದು ನೀವಿಲ್ಲಿ ಈ ರೀತಿ ಹೇಳ್ತಾ ಇದ್ದೀರಾ. ನನ್ನ ಇನ್ವಾಲ್ವ್ಮೆಂಟು ನೇರವಾಗಿ ನಾನು ಹಣ ತೊಗೊಂಡಿದ್ರೆ ಅಥವಾ ನನ್ನ ಏನೋ ಕಚೇರಿಯಲ್ಲಿ ಆ ರೀತಿ ಆಗಿದ್ದರೆ ಅವೆಲ್ಲ ನಾನು ಮಾಡೋದಕ್ಕೆ ನಾನು ಸಿದ್ಧ ಇದ್ದೀನಿ ಅಂತ ಓಪನ್ ಆಗಿ ಅವರು ಸದನದಲ್ಲೇ ನಾನು ರಾಜೀನಾಮೆ ಕೊಡೋಕ್ಕೆ ತಯಾರಿದ್ದೀನಿ ಅಂದರೆ ಇವರು ಪ್ರೂವ್ ಮಾಡಬೇಕಲ್ಲ. ಬರೀ ಯಾವುದೋ ಸಿಡಿ ತೊಗೊಂಬಂದ್ಬಿಟ್ಟು ರಾಜೀನಾಮೆ ಕೊಡಿ ಅಂದರೆ ನಾಳೆ ಎಲ್ಲ ಮಿನಿಸ್ಟ್ರಿಗೂ ಮಾಡ್ತಾರೆ. ಮನೆ ಪ್ರಶ್ನೆ ಇಂಪಾರ್ಟೆಂಟ್. ಕಾಂಗ್ರೆಸ್ ಭವನಗಳಿಗೆ ಸಿಎ ಸೈಟ್ಗಳನ್ನ ಬಹಳ ಕಡಿಮೆ ದರದಲ್ಲಿ ಸರ್ಕಾರ ತಗೊಳ್ತಾ ಇದೆ ಅಂತ ಸರ್ಕಾರದ ತೀರ್ಮಾನ ಅದಾ ಸರ್ಕಾರದ ತೀರ್ಮಾನ. ಹಿಂದೆ BJP ಅವರು ಕೊಟ್ಟಿದ್ದಾರಲ್ಲ, ಅವರವರ ಪಾರ್ಟಿ ಕಚೇರಿಗಳಿಗೆ ಅವರು ಕೊಟ್ಟಿದ್ದಾರೆ. ಅವರು ಹೆಚ್ಚು ಕೊಟ್ಟಿದ್ದಾರೋ ಕಮ್ಮಿ ಕೊಟ್ಟಿದ್ದಾರೋ, ಆದರೆ ಅವರು ಕೊಟ್ಟಿದ್ದಾರೆ. ಅದು ನಮ್ಮ ಪಕ್ಷದಲ್ಲಿ ಸರ್ಕಾರ ತೀರ್ಮಾನ ಆಗಿದೆ. ಯಾರೋ ಇಂಡಿವಿಜುವಲ್ ಆಗಿ ಯಾರು ತೀರ್ಮಾನ ಮಾಡಿಲ್ಲ. ಅರ್ಬನ್ ಡೆವಲಪ್ಮೆಂಟ್ನವರಾಗಲಿ ಅಥವಾ ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಲಿ, ಆ ಥರ ಯಾರು ಇಂಡಿವಿಜುವಲ್ ಆಗಿ ಕೊಟ್ಟಿಲ್ಲ. ಇಟ್ಸ್ ಎ ಡಿಸಿಷನ್ ಆಫ್ ದಿ ಗೌರ್ಮೆಂಟ್. ಥ್ಯಾಂಕ್ ಯು.